ಹಾಯ್, ದಿಸ್ ಇಸ್ ಮನು ಪೂಜಾರಿ. ನಾನಿವತ್ತು ಹೊರಡ್ತಾ ಇರೋದು ಎಲ್ಲಿ ಗೊತ್ತಿದಾ? ಸಕಲೇಶ್ಪುರ. ಯೂಶ್ವಲಿ ಫ್ಯಾಮಿಲಿ ಜೊತೆನೋ ಇಲ್ಲ ಅಂದರೆ ಫ್ರೆಂಡ್ಸ್ ಜೊತೆನೋ ಹೋಗೋದು ನೀವೆಲ್ಲ ನೋಡಿದ್ದೀರಾ. ಬಟ್ ಸೋಲೋ ಆಗಿರೋದು ಯಾವತ್ತಾದ್ರು ನೋಡಿದ್ದೀರಾ? ಇಲ್ಲ ತಾನೇ? ದೆನ್ ವೆಯ್ಟ್ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಸಕಲೇಶ್ಪುರದಲ್ಲಿ ಹೋಗಿ ಏನೆಲ್ಲ ಮಾಡಿದೆ, ಎಲ್ಲಿಗೆಲ್ಲ ಹೋದೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕಾದ್ರೆ ಕಂಟಿನ್ಯೂಸು ಫುಲ್ ಸ್ಟಾಪ್ ವಿಡಿಯೋ ನೋಡ್ತಾ ಇರಬೇಕು. ನನ್ನ ಕಾಟ ನಿಮ್ಗೆ ತಡೀದೆ ಕೇಳಿಸ್ಕೊತಾ ಇರಬೇಕು. ಓಕೆ, ಸೊ ನಾನು ಬೆಳಗ್ಗೆ ಎತ್ಕೊಂಡು ಮೆಟ್ರೋದಿಂದ ಮೆಜೆಸ್ಟಿಕ್ಕಿಗೆ ಹೋದೆ. ಯೂಶ್ವಲಿ ಗೊರಗುಂಟೆಪಾಳ್ಯದಲ್ಲಿ ಸ್ಟಾಪ್ ಇರುತ್ತಂತೆ, ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ನಾನು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಸಕಲೇಶ್ಪುರಕ್ಕೆ ಹೋಗೋಣ ಅಂತೇಳಿ ಹೋದೆ. ನನ್ನ ಪ್ಲ್ಯಾನ್ ಇದ್ದಿದ್ದು ರೆಡ್ ಬಸ್ಸಲ್ಲಿ ಹೋಗಬೇಕು ಅಂತ. ಬಟ್ ಆಲ್ ಆಫ್ ಎ ಸಡನ್ ನನಗೆ ಅಲ್ಲಿ ರೆಡ್ ಬಸ್ಸು ಇನ್ನೂ ಒಂದು 15 ನಿಮಿಷ ಲೇಟ್ ಇತ್ತು. ಬಟ್ ಓಲೋ ಬಸ್ಸು ರೆಡಿ ಇತ್ತು. ಸೊ ನನಗದು ವಿಧಿ ಅಲ್ಲಿ ಎಳಿತಾ ಇತ್ತು ಅನಿಸುತ್ತೆ. ಸೊ ಪಟ್ ಅಂತೇಳಿ ಹೇಳಿ ನಾನು ಆಮೇಲೆ ಅಲ್ಲೇ ಡ್ರೈವರ್ ಹತ್ರ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಆ ಬಸ್ ಇವಾಗಲೇ ಹೋಗೋದ್ರು ಹೋಗಿ ಅಂದರು. ನಾನು ಪಟ್ ಅಂತೇಳಿ ಅದೇ ಬಸ್ ಹತ್ಕೊಂಡು ಸಕಲೇಶ್ಪುರಕ್ಕೆ ಹೊರಟೆ. ಡೈರೆಕ್ಟಾಗಿ ಬಸ್ ನಂಗೆ ಸಿಕ್ತಂತ ಒಂಥರ ಖುಷಿಯೂ ಆಯಿತು. ಇಂತೂ ಬೇಗ ಪಟ್ಟಂದೇಳಿ ಹೋಗಿ ಅಲ್ಲಿ ಚೆಕ್ಕಿನ್ ಆಗೋಣ ಅಂತ. ಬಟ್ ಆನ್ ದ ವೇ ಹೋಗ್ಬೇಕಂದಾಗ ಸಡನ್ನಾಗಿ ಬಸ್ಸಲ್ಲಿ ಫೈರ್ ಕಾಣಿಸ್ಕೊಂತು. ಸೊ ಅದು ಯಾವ ಲೆವೆಲಲ್ಲಿ ಇತ್ತಂದೇಳಿ ಹೇಳಿದ್ರೆ, ನಮ್ಗೆ ಆ್ಯಕ್ಚುಲಿ ಒಂದು ಪರ್ಸನ್ ತುಂಬ ಬಂದು 2-3 ಸತಿ ಅಲರ್ಟ್ ಮಾಡಿದ್ರು. ಏನೋ ಒಂಥರ ಸ್ಮೆಲ್ ಬರ್ತಿದೆ ಅಂತೇಳಿ ಹೇಳಿ. ನೋಡಿ, ಇದೇ ಪರ್ಸನ್ ಆ್ಯಕ್ಚುಲಿ. ಬಟ್ ಡ್ರೈವರು ಅದನ್ನ ಇಗ್ನೋರ್ ಮಾಡಿದ್ರು. ಬಟ್ ಅವ್ರಿಗೆ ಏನೋ ಒಂಥರ ಫೀಲ್ ಆಯ್ತಂತೆ, ಕ್ಲಚ್ ಹಿಡಿಲಿಲ್ಲ ಅಂತೇಳಿ ಹೇಳಿ ಸೈಡಲ್ಲಿ ಹಾಕಿ ಹೊರಗಡೆ ಹೋಗಿ ನೋಡಿದಾಗ ಫುಲ್ಲು ಫೈರ್ ಬಂದಿದ್ದು. ಅದು ಯಾವ ಲೆವೆಲಲ್ಲಿ ಇತ್ತಂದೇಳಿ ಹೇಳಿದ್ರೆ, ಇಮ್ಮಿಡಿಯೇಟಾಗಿ ಒಳಗಡೆ ಒಂಥರ ಫುಲ್ಲು ಹೊಗೆ ತುಂಬೋಯ್ತು. ಅಪ್ಪ, ಅದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಫೇಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಲೆವೆಲಲ್ಲಿತ್ತು. ಅದಾದ್ರ ಮೇಲೆ ಏನೋ ಸಂವಾಟ್ ಅಲ್ಲಿಂದೆಲ್ಲ ಇಳ್ಕೊಂಡು ಎಸ್ಕೇಪ್ ಆಗಿ ಅದಾದ್ರ ಮೇಲೆ ಅಲ್ಲಿಂದ ಇನ್ನೊಂದು ಬಸ್ ಮಾಡಿಕೊಟ್ರು. ಆ ಬಸ್ಸಿಂದ ಹಾಸನಕ್ಕೆ ಬಂದೆ. ಹಾಸನಕ್ಕೆ ಬಂದು ಇಲ್ಲಿ ರೆಡ್ ಬಸ್ ಹತ್ಕೊಂಡು ಸಕಲೇಶ್ಪುರಕ್ಕೆ ಅಂದೇಳಿ ಹೊರಟೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಡೈರೆಕ್ಟಾಗಿ ಹೋಗಬೇಕು ಅಂತ. ಬಟ್ ಡೆಸ್ಟಿನಿ ಇದ್ದು ಇಲ್ಲ, ನೀನು ಹಾಸನಕ್ಕೆ ಬಂದು ಹಾಸನದಿಂದನೇ ಹೋಗಬೇಕು ಅಂತ ಇತ್ತು ಅನಿಸುತ್ತೆ. ಸೊ ದ ಸೇಮ್ ವೇ ಹಾಸನಕ್ಕೆ ಬಂದು ಹಾಸನದಿಂದ ಸಕಲೇಶ್ಪುರಕ್ಕೆ ಬಂದು ಸಕಲೇಶ್ಪುರದಲ್ಲಿ ಅಲ್ಲಿ ಚೆಕ್ಕಿನ್ ಮಾಡಿ ಆಮೇಲೆ ಅರ್ಬಿ ಫಾಲ್ಸಿಗೆ ಹೋದೆ. ಅರ್ಬಿ ಫಾಲ್ಸ್ ಅಂತೂ ಆ್ಯಕ್ಚುಲಿ ಮಳೆಗಾಲದಲ್ಲಿ ತುಂಬ ನೀರು ಬರೋ ಫಾಲ್ಸ್ ಇದು. ಬಟ್ ಇವಾಗ ಅಷ್ಟೊಂದೇನು ನೀರು ಬರ್ತಿಲ್ಲ, ಆದ್ರೂ ಆ ನೀರು ತುಂಬ ಕೋಲ್ಡ್ ಇತ್ತು. ಯೂಶ್ವಲಿ ಹೆಂಗಿತ್ತು ಅಂದರೆ ಬಿಸಿಲಿದೆ ಅಲ್ಲಿ, ಬಟ್ ಅದು ಫೀಲ್ ಆಗಲ್ಲ. ಯಾವ ಲೆವೆಲ್ ಅಂದರೆ ಗಾಳಿ ಒಂಥರ ಕೋಲ್ಡಾಗಿರುತ್ತೆ. ಸೊ ಸಕಲೇಶ್ಪುರದ ಅದೊಂಥರ ಏನೋ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಅದಾದ್ರ ಮೇಲೆ ಅಲ್ಲೇ ಬಂದು ಯೂಶ್ವಲಿ ಇಲ್ಲೆಲ್ಲ ಜೋಳ ತಿಂದು ಆಮೇಲೆ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬಂದೆ. ಇದು ಅಷ್ಟೇ, ನಾನು ತುಂಬ ವೀಡಿಯೋಸಲ್ಲಿ ನನ್ನ ಪ್ರೀವಿಯಸ್ ವೀಡಿಯೋಸೆಲ್ಲ ನಾನು ಅವಾಗ ಮಾಡಿದ್ದೆ. ಯೂಶ್ವಲಿ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಇಂಥ ಟೈಮಲ್ಲಿ ಬಂದರೆ ಇತ್ತಲ್ಲ, ಆ ಫಾಗು, ಆ ಮಿಸ್ಟು, ಆ ಒಂದು ಗ್ರೀನರೀಸೇ ಬೇರೆ ಲೆವೆಲ್, ಒಂಥರ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ ಈ ಟೆಂಪಲ್ಲು. ಬಟ್ ಈ ಟೈಮಲ್ಲಿ ಟೆಂಪಲ್ ಚೆನ್ನಾಗೇ ಇದೆ, ಟೆಂಪಲ್ ಮಟ್ಟಿಗೆ ಬೇರೆ ಮಾತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಆ ವ್ಯೂ ಒಂಥರ ಬೇಸಿಗೆಗಾಲದ ವ್ಯೂ ಆ ಥರ ಫೀಲ್ ಆಯಿತು. ಆದರೂ ಖುಷಿ ಆಯಿತು. ಏನಕ್ಕಂದೇಳಿ ಹೇಳಿದ್ರೆ, ನಾನು ಹೋಗಿದ್ದು ವಿತ್ ಮೈ ಫೇವ್ರೆಟ್ ಪರ್ಸನ್. ಸೊ ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ದ್ಯಾಟ್. ಅದ್ರ ಮೇಲೆ ಅಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಒಂಥರ ಖುಷಿಯಾಗಿ ಒಂದು ಸರ್ಕಲ್ ಹಾಕಿ ಆಮೇಲೆ ಕೆಳಗಡೆ ಬಂದಾಗ ಇಲ್ಲಿ ನಾಗದೇವ್ರದ್ದೊಂದು ಇದಿತ್ತು. ಇದು ಆ್ಯಕ್ಚುಲಿ ಈ ಥರ ಒಂದು ಸ್ಟ್ರಕ್ಚರು ನಮ್ಮದು ಉಡುಪಿ ಮಂಗಳೂರಲ್ಲಿರುತ್ತೆ. ಬಟ್ ಸಕಲೇಶ್ಪುರದಲ್ಲಿ ನೋಡಿ ಕೂಡ ತುಂಬ ಖುಷಿ ಆಯಿತು. ಆಮೇಲೆ ನೋಡಿ ಹೆಂಗಿದೆ ನೋಡಿ ಆ ಬೆಟ್ಟ ಎಲ್ಲ. ಸೊ ಅಪ್ಪ, ಅದೆಲ್ಲ ಕಣ್ಣು ತುಂಬ್ಕೊಬೇಕಂದ್ರೆ ಅಷ್ಟಿದೆ. ಅದಾದಮೇಲೆ ಬಂದು ನನ್ನ ಫೇವ್ರೆಟ್ ಪರ್ಸನ್ ಒಂದು ಬರ್ಡೇ ಸೆಲೆಬ್ರೇಷನ್ನ ಇದೇ ಪುನರ್ ವೆಜ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಮಾಡಿ ಅದ್ರ ಮೇಲೆ ನಾನು ಅಲ್ಲೇ ಸ್ಟೇ ಆದೆ ಆವತ್ತು. ಎಲ್ಲದಕ್ಕೂ ಅಷ್ಟೇ ಅಲ್ಲ, ಒಂಥರ ಮೆಮೊರೀಸ್ನ ನಾವು ಯಾವ ಲೆವೆಲಿಗೆ ಕ್ರಿಯೇಟ್ ಮಾಡ್ತೀವಿ ಇತ್ತಲ್ಲ. ಸೊ ಆ ಮೆಮೊರೀಸು ಥ್ರೂ ಔಟ್ ಅವರ್ ಲೈಫ್ ಇರುತ್ತೆ ಅನ್ನೋದು ನನ್ನ ಒಂದು ಪರ್ಸ್ನಲ್ ಥಿಂಗ್. ನಾನು ಯಾವತ್ತೂ ಅಷ್ಟೇ ಫೋಟೋ ವೀಡಿಯೋಸು ತುಂಬ ಜನ ಹೇಳ್ತಾರೆ, ಅದು ಏನು ಫೋಟೋ ತೊಗೊತೀಯ, ಏನು ವೀಡಿಯೋಸ್ ತೊಗೊತೀಯ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಎಲ್ಲರಿಗೂ ಹೇಳೋದಷ್ಟೇ, ಫೋಟೋ ವೀಡಿಯೋಸು ನೀವು ಎಷ್ಟು ತೊಗೊತೀರೋ ಒಂದು ಸರ್ಟನ್ ಏಜ್ ಆದ್ರ ಮೇಲೆ ಅದೆಲ್ಲ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ನೀವು ನಂತರ ಸ್ಟಾರ್ಟ್ ಮಾಡಿ. ಆಮೇಲೆ ನಾನು ಬೆಳಗ್ಗೆ ಎತ್ಕೊಂಡು ಸಕಲೇಶ್ಪುರ ದೇವಸ್ಥಾನಕ್ಕಂತ ಬಂದೆ. ಆ್ಯಕ್ಚುಲಿ ಸಕಲೇಶ್ಪುರ ದೇವಸ್ಥಾನದಲ್ಲಿ ಇದು ಜಾತ್ರೆ ನಡೀತಾ ಇದೆ. ಇದು ಶಿವರಾತ್ರಿ ತನಕ ಇರುತ್ತಂತೆ. ತುಂಬ ಖುಷಿಯಾಯಿತು. ಅಲ್ಲಿ ಒಂದು ಡೆಕೋರೇಷನ್ನು, ಆಮೇಲೆ ನೋಡಿ ತೇರು ನೋಡಿ ಯಾವ ಲೆವೆಲಲ್ಲಿದೆ. ಸೊ
ಸೊ ತುಂಬ ಕಲರ್ ಆಗಿ ಎಷ್ಟು ಖುಷಿ. ಅದು ನಾನು ನೋಡಿರೋ ಪ್ರಕಾರ ಅಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಬಂದಿರೋ ಪರ್ಸನ್ ಕೂಡ ಜಾತ್ರೆ ನಮ್ಮದು ಹಿಂಗೊಂದು ಎಕ್ಸೈಟ್ಮೆಂಟಲ್ಲಿ ಹೇಳ್ತಿದ್ದ ಅಂದರೆ ಐ ವಾಸ್ ಲೈಕ್ ಈ ಅಪ್ಪ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಹಬ್ಬ ಅಂದರೆ ಅಂತ ಅಷ್ಟು ಖುಷಿ ಆಯಿತು. ಆಮೇಲೆ ನನಗೂ ಆ ಹಬ್ಬಕ್ಕೆ ಹೋಗುವಂಥ ಭಾಗ್ಯ ಕೂಡ ಸಿಕ್ತು. ಯೂಶ್ವಲಿ ಯಾವುದೇ ಒಂದು ಹಬ್ಬ ಆಗಲಿ ಅಥವಾ ಒಂದು ಫಂಕ್ಷನ್ ಆಗಿರಲಿ ಅದಕ್ಕೆ ನಮಗೆ ಋಣ ಇದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಸೊ ಅದೇ ವೇಯಲ್ಲಿ ಸಕಲೇಶ್ಪುರ ಜಾತ್ರೆ ಕೂಡ ಸೇಮ್ ಟೈಮಲ್ಲೇ ಬಂದಿತ್ತು. ಹಂಗಾಗಿ ನಂಗೆ ಅದೊಂದು ಋಣ ಸಿಕ್ತು. ಅದಾದಮೇಲೆ ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ನಾವು ಹೊರಟದ್ದೆ ಕಾಡುಮಲೆ ಟೀ ಎಸ್ಟೇಟಿಗೆ. ಆನ್ ದಿ ವೇ ಹೋಗ್ಬೇಕಂದಾಗ ಆ ಗಾಳಿ ಹೆಂಗೆ ಬೀಸ್ತಿತ್ತು ಗೊತ್ತಾ ನೋಡಿ, ಆಯಿತು ಮರಗಳು ನೋಡಿ ಯಾವ ಲೆವೆಲಲ್ಲಿದೆ. ಸೊ ಅಷ್ಟು ಕೂಲಾಗಿ ಒಂಥರ ಫ್ರಿಜ್ಜಿಂದನೇ ಗಾಳಿ ಬಂದಿರೋ ಥರ ಫೀಲ್ ಆಗ್ತಿತ್ತು ನನಗಂತೂ. ಅದ್ರ ಮೇಲೆ ಸರಿ ಆಯ್ತಂತ ಕಾಡುಮನೆ ಟೀ ಎಸ್ಟೇಟಿಗೆ ಬಂದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಕೇಳಿಸ್ಕೊಳ್ಳಿ, ಕಾಡುಮನೆ ಟೀ ಎಸ್ಟೇಟ್ ಓಪನ್ ಇರೋದು ಓನ್ಲಿ ಆನ್ ಸಂಡೇಸ್, ಬೇರೆ ದಿವಸ ಓಪನ್ ಇರಲ್ಲ. ಸೊ ಸಂಡೇಸ್ ಮಾತ್ರ ಅಲ್ಲಿಗೆ ಹೋದರೆ ನಿಮಗೆ ಒಂದು ಟೀ ಎಸ್ಟೇಟಿಗೆ ಹೋಗಿ ಒಂದು ಒಳ್ಳೆಯ ಒಂದು ವ್ಯೂನ ನೀವು ಎಂಜಾಯ್ ಮಾಡ್ಬೋದು. ಸೊ ಅದಾದ್ರ ಮೇಲೆ ಬಂತು ನೋಡಿ ಆ ಲೇಡಿಯಲ್ಲಿ ಕೂತಿದ್ದಾರಲ್ಲ, ಶೀ ಈಸ್ ಲೈಕ್ ಫುಲ್ ಒಂಥರ ಹಾರರ್ ಅಂದರೆ ಎಷ್ಟು ಟೆರರು. ಬಟ್ ಆ ಎಕ್ಸ್ಪ್ಲೇನ್ ಮಾಡೋ ವೇ ಇತ್ತಲ್ಲ, ಎಷ್ಟು ಒಂದು ಜೆನ್ಯೂನ್ನಾಗಿ ಆ ಪರ್ಸನ್ ಒಂದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ನನಗೆ ಸಿಕ್ತು. ಆಮೇಲೆ ಅದೇ ಒಂದು ಏನಂತಾರೆ ಪ್ರೋಸೆಸ್ನ ಕ್ಲೀನಾಗಿ ಅಂಡರ್ಸ್ಟ್ಯಾಂಡೇಬಲ್ ಆಗಿ ಒಂದು ನಾವೇ ಅಲ್ಲಿ ನಿಂತ್ಕೊಂಡೇನೋ ಇಂಟರ್ನ್ಶಿಪ್ಪಿಗೆ ಬಂದಿದ್ದೀವೇನೋ ಅನ್ನೋ ವೇಯಲ್ಲಿ ದಟ್ ಲೇಡಿ ಯೂಸ್ ಟು ಎಕ್ಸ್ಪ್ಲೈನ್. ತುಂಬ ಒಂದು ಖುಷಿ ಆಯಿತು. ಎಸ್ ಅಫ್ಕೋರ್ಸ್ ಜೋರಾಗಿದ್ದವರು ಮನಸ್ಸು ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾನು ಫೀಲ್ ಮಾಡಿಕೊಂಡೆ ಅವತ್ತು ಆ್ಯಕ್ಚುಲಿ. ಅದಾದ್ರ ಮೇಲೆ ಟೀ ಎಸ್ಟೇಟಿಗೆ ಕರ್ಕೊಂಬಂದು ಫೋಟೋ ವೀಡಿಯೋಸ್ ತೊಗೊಳ್ಳೋದಿದ್ರೆ ತೊಗೊಳ್ಳಿ ಅಂತ ಬಿಟ್ಟರು. ಒಂದು 5-10 ನಿಮಿಷ ಬಿಡ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದು ಥಿಂಗ್ ಅಂದರೆ ನಾವು ತೊಗೊಂಬಂದಿರೋ ವೆಹಿಕಲ್ ಅಲೋ ಮಾಡಲ್ಲ, ಅವ್ರದ್ದೇ ಓಮಿನಿ ಇರುತ್ತೆ. ಪರ್ ಹೆಡ್ 50 ರೂಪೀಸ್ ಪೇ ಮಾಡಿ ನಾವು ಬರಬೇಕು. ಸೊ ಅವ್ರು ಆನ್ ದಿ ವೇ ಬರ್ತಾ ಅಲ್ಲಿ ಟೀ ಎಸ್ಟೇಟ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಇಲ್ಲೊಂದು 2-3 ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡೆ. ನಾನಂತೂ ಗಮ್ಮತ್ತು ಮಾಡಿ ಸಿಗೋದೇ ಅಪರೂಪ ಬಂದಾಗ. ಸೊ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಒಂದು ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಅದಾದ್ರ ಮೇಲೆ ಬಂದು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಸೀದಾ ಎತ್ಕೊಂಡು ಹೊರಟೆ. ಎಂದಕ್ಕಂದೇಳಿ ಹೇಳಿದ್ರೆ ನಾನು ವಾಪಸ್ ಬೆಂಗಳೂರು ರೀಚ್ ಆಗಬೇಕು. ಅದು ಇಲ್ಲಿ ಸಕಲೇಶ್ಪುರ ಟು ಬ್ಯಾಂಗ್ಳೂರು ಮಿನಿಮಮ್ 5.5 hours ಆಗುತ್ತೆ. ಆಮೇಲೆ ಲೇಟ್ ನೈಟ್ ಆದರೆ ಮತ್ತಿನ್ನೂ ಟಯರ್ಡ್ ಆಗುತ್ತೆ ಆಫೀಸಿಗೆ ಹೋಗೋದಲ್ಲ ಅಂತೇಳಿ ಹೇಳಿ ಬೇಗ ಪಟ್ಟಂದೇಳಿ ಹೇಳ್ಕೊಂಡು ಹೊರಟೆ. ಇದು ಆ್ಯಕ್ಚುಲಿ ಒಂದು ಕಾಳುಮೆಣಸಿದು. ಸೊ ಕಾಳುಮೆಣಸದು ಒಂದು ವೀಡಿಯೋ ತೊಗೊಂಡೆ ಅಲ್ಲೇ ಆನ್ ದಿ ವೇ. ಆಮೇಲೆ ಬಂದು ಒಂದು ಹೋಟೆಲಿಗೆ ಬಂದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಗಮ್ಮತ್ತಲ್ಲಿ ಸಕಲೇಶ್ಪುರ ಮೆಮೊರೀಸ್ನ ಫುಲ್ಲು ಒಂದು ಬಕೆಟಲ್ಲಿ ಒಂದು ಗ್ಯಾಲರಿ ಫುಲ್ಲು ಮಾಡಿ ಖುಷಿಯಾಗಿ ಹೊರಟೆ. ಸಕಲೇಶ್ಪುರ ಟು ಹಾಸನಕ್ಕೆ ಬಂದೆ. ಹಾಸನದಲ್ಲಿ ನಾನ್ ಸ್ಟಾಪ್ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೊರಟೆ. ಓಲೋ ಬಸ್ ಅವಸರ ಬೇಡ ಗುರು, ನಮಗೆ ರೆಡ್ ಬಸ್ಸೇ ಸಾಕು ಎಂತಕ್ಕಂತ ಹೇಳಿದ್ರು. ಅಷ್ಟು ಒಂದು ನನಗೆ ಫೀಲ್ ಬಂತದು ಆ್ಯಕ್ಚುಲಿ ಓಲೋ ಬಸ್ಸಿದು. ಬಟ್ ಈ ಬಸ್ಸಲ್ಲಿ ಅಷ್ಟೇ ಆ್ಯಕ್ಚುಲಿ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಇದು ಕಂಫರ್ಟ್, ಇಲ್ಲ ಅಂತಂದರೆ ಇಲ್ಲ. ಸೊ ಟ್ರಾವೆಲ್ ಇದರಲ್ಲಿ ಮಾಡಿ ನಿಜವಾಗ್ಲೂ ಕಂಫರ್ಟಾಗಿ ಬರ್ತೀವಿ. ನಾನಂತೂ ಒಳ್ಳೆ ನಿದ್ರೆ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ರೀಚ್ ಆದೆ. ಸೊ ಸಕಲೇಶ್ಪುರಕ್ಕೆ ಬಾಯ್ ಹೇಳ್ತಾ ಬ್ಯಾಂಗ್ಳೂರಿಗೆ ಹಾಯ್ ಹೇಳ್ಕೊಂಡು ಇಲ್ಲಿಗೆ ನಾನು ಮುಗಿಸ್ತೀನಿ.